ಗಣಪತಿಯನ್ನ ಈಶಾನ್ಯದಲ್ಲಿ ಕೂರಿಸಿ, ಅತ್ಯಂತ ಶ್ರೇಷ್ಠವಾದಂಥದ್ದು. ಪಶ್ಚಿಮ, ನೈಋತ್ಯ, ದಕ್ಷಿಣ, ಆಗ್ನೇಯ ದಿಕ್ಕಲ್ಲಿ ಗಣಪತಿಯನ್ನ ಕೂರಿಸುವಂಥದ್ದು ಬೇಡ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಕುರು ಸ್ವಾಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ಆರಾಧ್ಯ ದೈವನಾಗಿರುವಂತಹ ಮಲೆ ಮಾದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನ ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿಯ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾತಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಸ್ವರ್ಣಗೌರಿ ಹಬ್ಬ ಮತ್ತು ಗಣೇಶ ಹಬ್ಬ, ಇಂದಿನ ಅನೇಕ ವಿಚಾರಗಳ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ವಾಸ್ತು ಪ್ರಕಾರ ಗಣಪತಿ ಹಬ್ಬವನ್ನು ಹೇಗೆ ಆಚರಿಸಬೇಕು ಅನ್ನುವಂಥ ವಿಚಾರವನ್ನ ಈ ಸಂಚಿಕೆಯಲ್ಲಿ ನಾವು ತಿಳಿತಾ ಹೋಗೋಣ. ನೋಡಿ, ಇಲ್ಲಿ ಪ್ರಮುಖವಾಗಿ ಸ್ವರ್ಣಗೌರಿ ಬಹಳ ವಿಶೇಷವಾದಂತಹ ಒಂದು ಕಥೆಗಳು ನಮಗೆ ಗೊತ್ತು. ತಾಯಿ ಸ್ನಾನ ಮಾಡುವಂತ ಸಂದರ್ಭದಲ್ಲಿ ತನ್ನ ದೇಹದಲ್ಲಿದ್ದಂತಹ ಗಂಧದಿಂದ ಒಂದು ಮಗುವನ್ನ ಸೃಷ್ಟಿ ಮಾಡ್ತಾಳೆ. ಆ ಮಗು ಹೊರಗಡೆ ಇರುವಂತ ಸಂದರ್ಭದಲ್ಲಿ ಅಲ್ಲಿ ನಡೆದಂತಹ ಶಿವ ಮತ್ತು ಗಣಪತಿಯ ಒಂದು ಚಿಕ್ಕ ವಾಗ್ವಾದ ಯುದ್ಧದಿಂದ ತಲೆ ಹೋಗುವಂತಹ ಪರಿಸ್ಥಿತಿ ಬರ್ತದೆ. ಅಲ್ಲಿಂದ ಉತ್ತರ ದಿಕ್ಕಲ್ಲಿರುವಂತಹ ಒಂದು ಹಾನಿಯ ತಲೆಯನ್ನು ತೆಗೆದುಕೊಂಡು ಬಂದು ಗಣಪತಿಗೆ ಹಾಕ್ತಾರೆ. ಆ ಜನನವಾದಂತಹ ದಿನ ಗಣಪತಿ ಹಬ್ಬ ಅಂತೇಳಿ ನಾವು ಗಣಪತಿಯನ್ನ ಪೂಜೆ ಮಾಡುವಂತಹ ಒಂದು ಪ್ರತೀತಿ. ಮತ್ತೊಂದು ಕಥೆಯ ಪ್ರಕಾರ ಗಣಪತಿ ವಿಶೇಷವಾಗಿ ಅನೇಕ ವರ್ಷಗಳ ಕಾಲ, ಅಂದ್ರೆ 12 ವರ್ಷಗಳ ಕಾಲ ಪಾರ್ವತಿ ತನ್ನ ಮಗನಿಗಾಗಿ ತಪಸ್ಸನ್ನ ಮಾಡ್ತಾಳೆ. ಒಂದು ದಿನ ಪ್ರತ್ಯಕ್ಷನಾದಂತಹ ಗಣಪತಿ ಕೇಳ್ತಾನೆ, ಏನ್ ಬೇಕಮ್ಮ ಅಂತ. ಆ ಸಂದರ್ಭದಲ್ಲಿ ಆ ಗಣಪತಿಯನ್ನ ನೋಡಿದ ಆನಂದಕ್ಕೆ ಏನು ರಿಯಾಕ್ಟ್ ಮಾಡಬೇಕು ಅಂತ ಪಾರ್ವತಿಗೆ ಗೊತ್ತಾಗೋದಿಲ್ಲ. ಅಷ್ಟೇ ಭಾವುಕತೆಯಿಂದ ನೋಡ್ತಾ ಇರ್ತಾಳೆ. ಕೆಲವು ಕ್ಷಣಗಳ ಕಾಲ ಇದ್ದಂತಹ ಗಣಪತಿ ಮತ್ತೆ ಅಪ್ರತ್ಯಕ್ಷನಾಗ್ತಾನೆ. ಬೇಸರಗೊಂಡಂತಹ ಪಾರ್ವತಿಯನ್ನ ಕಂಡಂತಹ ಶಿವ, ಯೋಚನೆ ಮಾಡಬೇಡ, ಇಲ್ಲಿರುವಂತಹ ಮಣ್ಣಿನಿಂದ ನೀನು ಗಣಪತಿಯನ್ನ ಮಾಡಿ ಆ ಗಣಪತಿಯನ್ನ ಪೂಜೆ ಮಾಡು, ಮತ್ತೆ ಅವನು ಪ್ರತ್ಯಕ್ಷನಾಗಿ ನಿನಗೆ ಬೇಕಾದಂಥದ್ದನ್ನೆಲ್ಲ ಕೊಡ್ತಾನೆ ಅನ್ನುವಂಥ ವಿಚಾರವನ್ನ ತಿಳಿಸಿದಾಗ ಮತ್ತೆ ಪಾರ್ವತಿ ಮಣ್ಣಿನಿಂದ ಗಣಪತಿಯನ್ನ ಮಾಡಿ ಪೂಜೆಯನ್ನ ಮಾಡಿದಾಗ ಮತ್ತೆ ಪ್ರತ್ಯಕ್ಷನಾಗ್ತಾನೆ. ಮೊದಲು 12 ವರ್ಷಗಳ ಕಾಲ ತಪಸ್ ಮಾಡಿ ಕಾಣಿಸಿಕೊಂಡಂತ ದಿನ ಭಾದ್ರಪದ ಮಾಸದ ಶುಕ್ಲ ತೃತೀಯ ದಿನ, ಅದಕ್ಕೆ ಅವತ್ತು ಗೌರಿ ಹಬ್ಬ. ಎರಡನೇದು ಬಂದು ಬಹಳ ಪ್ರಮುಖವಾಗಿ 2ನೇ ಸಾರಿ ಅವಳು ಮಣ್ಣಿನಿಂದ ಮಾಡಿ ಪೂಜೆ ಮಾಡದಂತಹ ದಿನವೇ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿ. ಅದಕ್ಕೆ ಅಂದಿನಿಂದ ಪ್ರತ್ಯಕ್ಷವಾಗಿ ಯಾರೆಲ್ಲ ಈ ಭಾದ್ರಪದ ಮಾಸದಲ್ಲಿ ಶುಕ್ಲ ಪಕ್ಷದ ಚೌತಿ ದಿನ ನನ್ನನ್ನು ಮಣ್ಣಿನಿಂದ ಪೂಜೆ ಮಾಡ್ತಾರೋ ಅವರಿಗೆ ಸಕಲ ಸನ್ಮಂಗಳವನ್ನು ದಯಪಾಲಿಸ್ತೀನಿ ಅಂತೇಳಿ ವರವನ್ನ ಕೊಡ್ತಾನೆ. ಅಂದಿನಿಂದ ಎಲ್ಲ ದೇವತೆಗಳು ಮಣ್ಣಿನಿಂದ ಗಣಪತಿಯನ್ನ ಮಾಡಿ ಪೂಜೆಯನ್ನ ಮಾಡಲಿಕ್ಕೆ ಪ್ರಾರಂಭವನ್ನ ಮಾಡ್ತಾರೆ. ಅಲ್ಲಿನಿಂದ ಈ ಗಣಪತಿ ಹಬ್ಬ ಪ್ರಚಲಿತ ಬರುವಂಥದ್ದು. ಅದರಿಂದ ಪಂಚಭೂತಗಳಿಂದ ತಯಾರಾದಂತಹ ಗಣಪತಿ ಪಂಚಭೂತಗಳಲ್ಲಿ ಲೀನ ಆಗಬೇಕು, ಇದು ಪ್ರತೀತಿ. ಅದಕ್ಕೆ ಮಣ್ಣಿನ ಗಣಪತಿ ಇರಬೇಕು. ಮನೆಯಲ್ಲಿ ಗಣಪತಿಯನ್ನ ಕೂರಿಸುವಂಥವ್ರು ಆದಷ್ಟು 1 ಅಡಿಗಿಂತ ಚಿಕ್ಕ ಗಣಪತಿಯನ್ನ ಕೂರಿಸಿ. ಅದರ ಜೊತೆಗೆ ಪ್ರಮುಖವಾಗಿ ಟೊಳ್ಳು ಗಣಪತಿಗಳನ್ನ ಕೂರಿಸಬೇಡಿ. ಟೊಳ್ಳು ಗಣಪತಿಗಳನ್ನ ಕೂರಿಸೋದ್ರಿಂದ ಅನೇಕ ಸಮಸ್ಯೆಗಳನ್ನ ನೀವು ಅನುಭವಿಸಬೇಕಾಗ್ತದೆ, ಜೀವನದಲ್ಲಿ ಎಲ್ಲವನ್ನ ಕಳ್ಕೋಬೇಕಾಗ್ತದೆ. ಹಾಗಾದ್ರೆ ಯಾವ ಗಣಪತಿಯನ್ನ ಕೂರಿಸ್ಬೇಕು ಮನೆಯಲ್ಲಿ? ವಾಮತುಂಡೋ ದಯಾಪೂರ್ಣ, ದಕ್ಷಿಣ ತುಂಡೋ ಭಯಂಕರ, ವಾಮ ಪೂಜ್ಯ ಸುಖಪ್ರದ, ದಕ್ಷಿಣ ಪೂಜೋ ವಿಘ್ನ ಅಂತ ಹೇಳ್ಬಿಟ್ರು. ಅಂದ್ರೆ ಎಡಮುರಿ ಗಣಪತಿ ಸುಖವನ್ನ ನಿಮಗೆ ಕೊಟ್ರೆ ಬಲಮುರಿ ಗಣಪತಿ ದುಃಖವನ್ನ ಕೊಡ್ತಾನೆ. ಯಾಕಪ್ಪ ಅಂದ್ರೆ ಎಡಮುರಿ ಗಣಪತಿ ವಾಮಮುಖಿ ಮತ್ತು ಇಡ ಮತ್ತು ಚಂದ್ರನಾಡಿಯನ್ನ ಇಂಡಿಕೇಟ್ ಮಾಡ್ತಾನೆ. ಗೃಹಸ್ಥರು ಪೂಜೆ ಮಾಡುವಂತಹ ಗಣಪತಿ, ಶಾಂತಿ ನೆಮ್ಮದಿಗೋಸ್ಕರ ಪೂಜೆ ಮಾಡುವಂಥದ್ದು. ಇನ್ನೊಂದು ಬಲಮುರಿ ಗಣಪತಿ ದಕ್ಷಿಣ ಶೃಂಗ ಗಣಪತಿ ಅಂತ ಹೇಳಿ ನಾವು ಕರಿತೀವಿ. ಇವನನ್ನ
ಸೂರ್ಯನಾಡಿ ಅಥವಾ ಪಿಂಗಳ ನಾಡಿಯನ್ನ ಇಂಡಿಕೇಟ್ ಮಾಡುವಂಥದ್ದು. ಬಲ ಮುಖಿ ಅಂತ ಏನ್ ಕರಿತೀವಿ, ಬಲಮುಖಿ ಗಣಪತಿ ಅಂತ ಏನ್ ಹೇಳ್ತೀವಿ, ಬಲ ಮೂಗನ್ನ ಸೂರ್ಯನಾಡಿಯನ್ನ ಇಂಡಿಕೇಟ್ ಮಾಡ್ತೀವಿ. ಇದು ರಾಜಸಿಕ ಗುಣ, ಉಗ್ರತ್ವ, ತೇಜಸ್ಸು ಜಾಸ್ತಿ ಇರುವಂತ ಗಣಪತಿ. ಇದನ್ನ ಸಾಮಾನ್ಯವಾಗಿ ತಂತ್ರ ಭಾಗಗಳಲ್ಲಿ, ಅನುಷ್ಠಾನ ಭಾಗಗಳಲ್ಲಿ ಶತ್ರು ನಿವಾರಣೆಗೋಸ್ಕರ ಅನುಷ್ಠಾನ ಮಾಡುವಂತ ಗಣಪತಿ. ಇದು ಗೃಹಸ್ಥರಿಗಲ್ಲ, ಇದು ಸಾಧು ಸಂತರಿಗಳಿಗೆ ಮಾತ್ರ, ವಿಶೇಷವಾದ ಅನುಷ್ಠಾನ ಉಳ್ಳಂತ ದೇವಾಲಯಗಳಲ್ಲಿ ಮಾತ್ರ. ಅದರಿಂದ ಯಾವಾಗಲೂ ಕೂಡ ನೇಮನಿಷ್ಠೆ ಜಾಸ್ತಿ ಬಲಮುರಿ ಗಣಪತಿಗೆ. ಅದರಿಂದ ಮನೆಯಲ್ಲಿ ಎಡಮುರಿ ಗಣಪತಿಯನ್ನು ಕೂರಿಸಿ ಆದಷ್ಟು 1 ಅಡಿಗಿಂತ ಚಿಕ್ಕ ಗಣಪತಿಯನ್ನ ಇಟ್ಟು ಪೂಜೆ ಮಾಡುವಂಥದ್ದು ಅತ್ಯಂತ ಶ್ರೇಷ್ಠ. ಇನ್ನು ವಾಸ್ತು ಪ್ರಕಾರ ಗಣಪತಿ ಹಬ್ಬ ಅಂತ ಬಂದಾಗ ಇಲ್ಲಿ ಪ್ರಮುಖವಾಗಿ ಗಣಪತಿಯನ್ನ ಈಶಾನ್ಯದಲ್ಲಿ ಕೂರಿಸಿ ಅತ್ಯಂತ ಶ್ರೇಷ್ಠವಾದಂಥದ್ದು, ಉತ್ತರ ದಿಕ್ಕಲ್ಲಿ ಕೂರಿಸಿ, ಬ್ರಹ್ಮಸ್ಥಾನದಲ್ಲಿ ಕೂರಿಸಿ ಮತ್ತು ಪೂರ್ವ ದಿಕ್ಕಲ್ಲೂ ಕೂಡ ನೀವು ಕೂರಿಸಿ, ಇದು ಅತ್ಯಂತ ಶುಭ ಫಲವನ್ನ ಕೊಡ್ತದೆ. ಆದ್ರೆ ಯಾವುದೇ ಕಾರಣಕ್ಕೂ ವಾಯುವ್ಯ ಕೂಡ ಆಪ್ಷನ್ ಅಲ್ಲಿ ಇಲ್ಲಿ ಕೂರಿಸ್ಬೋದು. ಪಶ್ಚಿಮ, ನೈಋತ್ಯ, ದಕ್ಷಿಣ, ಆಗ್ನೇಯ ದಿಕ್ಕಲ್ಲಿ ಗಣಪತಿಯನ್ನ ಕೂರಿಸುವಂಥದ್ದು ಬೇಡ. ಇದು ಅಷ್ಟೊಂದು ಶುಭ ಫಲವನ್ನ ನಿಮಗೆ ಕೊಡೋದಿಲ್ಲ. ಜೊತೆಗೆ ಗಣಪತಿಯನ್ನ ಉತ್ತರಾಭಿಮುಖವಾಗಿ, ಪೂರ್ವಾಭಿಮುಖವಾಗಿ, ಪಶ್ಚಿಮಾಭಿಮುಖವಾಗಿ ಕೂರಿಸ್ಬೋದು. ಯಾವುದೇ ಕಾರಣಕ್ಕೂ ದಕ್ಷಿಣಾಭಿಮುಖವಾಗಿ ನೀವು ಗಣಪತಿಯನ್ನ ಕೂರಿಸಬಾರ್ದು. ಕೂರಿಸಿದ್ರೆ ಸಮಸ್ಯೆ ಆಗುತ್ತೆ. ಕೆಲವರು ರೂಮಲ್ಲೆಲ್ಲ ಕೂರಿಸ್ಬಿಡ್ತಾರೆ. ಮಲಗುವ ಕೋಣೆಯಲ್ಲಿ ಗಣಪತಿಯನ್ನ ಕೂರಿಸಬಾರ್ದು. ಮಲಗುವ ಹಾಸಿಗೆ, ಮಂಚದ ಮೇಲೆ ಗಣಪತಿಯನ್ನ ಕೂರಿಸಬಾರ್ದು. ಶೌಚಾಲಯ ಗೋಡೆಗೆ ಅಂಟಿಕೊಂಡಂತೆ ಗಣಪತಿಯನ್ನ ಕೂರಿಸಬಾರ್ದು. ಸ್ಟೇರ್ ಕೇಸ್ ಕೆಳಗಡೆ ಗಣಪತಿಯನ್ನ ಕೂರಿಸಬಾರ್ದು. ಮತ್ತು ಮನೆಗೆ ಅಂದ್ರೆ ನಿಮ್ದು ಎಂಟ್ರೆನ್ಸ್ ಡೋರ್ ಏನಿರುತ್ತೆ ಅದಕ್ಕೆ ಬೆನ್ನನ್ನ ಕಾಣುವಂತ ರೀತಿ, ಅಂದ್ರೆ ಗಣಪತಿಯ ಬೆನ್ನು ಮುಖ್ಯ ದ್ವಾರಕ್ಕೆ ಕಾಣುವಂತಹ ರೀತಿಯಲ್ಲಿ ಗಣಪತಿಯನ್ನ ಕೂರಿಸಬಾರ್ದು. ಇದಿಷ್ಟು ನಿಯಮಗಳನ್ನ ನೀವು ಪಾಲನೆ ಮಾಡಿ ಗಣಪತಿಯನ್ನ ಶ್ರದ್ಧಾಪೂರ್ವಕವಾಗಿ, ಇಷ್ಟಪೂರ್ವಕವಾಗಿ ನಿಮ್ಗೆ ಎಷ್ಟು ಸಾಧ್ಯ, ಎಷ್ಟು ಸಿಂಪಲ್ ಆಗಿ ಸಾಧ್ಯ, ಇಲ್ಲ ಗುರುಗಳೇ ನಮ್ಮ ಹತ್ರ ಇದೆ, ನಾವು ವೈಭವ ಪೂರ್ಣವಾಗಿ ಮಾಡ್ಬೇಕು, ಮಾಡಿ, ತಪ್ಪೇನಿಲ್ಲ. ಆದ್ರೆ ನಾನು ಒಂದು ಸಮಾಧಾನಕ್ಕಾಗಿ, ನೆಮ್ಮದಿಗಾಗಿ ಮತ್ತು ನನ್ನ ಅಭಿವೃದ್ಧಿಗಾಗಿ ಮಾಡ್ತೀನಿ ಅಂದ್ರೆ ಒಂದು ಸಿಂಪಲ್ ಆಗಿ 1 ಅಡಿಗಿಂತ ಕಡಿಮೆ ಇರುವಂತ ಗಣಪತಿಯನ್ನ ಕೂರಿಸಿ ಪೂಜೆ ಮಾಡಿ. ಜೊತೆಗೆ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇರ್ತೀವಿ ಗಣಪತಿಯನ್ನ 12 ಅಡಿ ಗಣಪತಿ, 36 ಅಡಿ ಗಣಪತಿ, 8 ಅಡಿ ಗಣಪತಿ, 6 ಅಡಿ ಗಣಪತಿ, ಇವ್ರು ಕೂರ್ಸೋದ್ರಂತ ಅವ್ರು ಕೂರ್ಸೋದ್ರಂತ ಇವರು. ಆ ಕೂರ್ಸಿ ಸಕ್ಸಸ್ ಆಗಿರುವಂತವ್ರ ರೇಟು ತುಂಬಾ ಕಡಿಮೆ, ವಿರಳ. ಅನೇಕ ತಪ್ಪುಗಳನ್ನ ಮಾಡ್ತಾರೆ. ಯಾವ ದೊಡ್ಡ ವಿಗ್ರಹಗಳು ಕೂಡ ಪೂಜೆಗೆ ಯೋಗ್ಯವಾದದ್ದೇ ಅಲ್ಲ. ಯಾಕೆ ಅಂದ್ರೆ ಅದನ್ನ POP, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇಂದ ಮಾಡಿರ್ತಾರೆ. ಹೊಟ್ಟೆ ಒಳಗಡೆ ಎಲ್ಲ ಟೊಳ್ಳು ಬಿಟ್ಟಿರ್ತಾರೆ. ಯಾವಾಗ ಸಂಪೂರ್ಣವಾದ ಗಟ್ಟಿ ಇರೋದಿಲ್ವೋ ಅದು ಪೂಜೆಗೆ ಯೋಗ್ಯವಲ್ಲ. ಅದಕ್ಕೆ ಆಗಮ ಶಾಸ್ತ್ರದಲ್ಲಿ ಹೆಚ್ಚಾಗಿ ಇರುವ ಆಚರಣೆಗಳನ್ನು ತಿಳ್ಕೊಬೇಕು. ಅದಕ್ಕೆ ನೀವೇನ್ ಮಾಡಿ, ಅಲಂಕಾರಕ್ಕೆ ಅಥವಾ ಜನಗಳಿಗೆ ತೋರಿಸ್ಲಿಕ್ಕೋಸ್ಕರ ನೀವೆಷ್ಟು ದೊಡ್ಡ ಗಣಪತಿನಾರು ಇಟ್ಕೊಳ್ಳಿ, ಅದು ಪೂಜೆಗೆ ಯೋಗ್ಯವಾದದ್ದಲ್ಲ, ಸುಮ್ಮನೆ ಆಡಂಬರಕ್ಕಾಗಿ. ಆದ್ರೆ ಅದ್ರ ಜೊತೆಗೆ ಒಂದು ಚಿಕ್ಕ ಮಣ್ಣಿನ ಗಣಪತಿಯನ್ನ ಇಟ್ಟು, ಚಿಕ್ಕ ಗೌರಿಯನ್ನ ಇಟ್ಟು ಅದಕ್ಕೆ ಶಾಸ್ತ್ರೋಕ್ತವಾಗಿ ಪೂಜೆ ಮಾಡಿ. ಇಲ್ಲ ಅಂದ್ರೆ ಖಂಡಿತವಾಗಿಯೂ ನಿಮಗೆ ಸಮಸ್ಯೆ ತಪ್ಪಿದ್ದಲ್ಲ. ಯಾವ ವಿಗ್ರಹ ನೀರಿನಲ್ಲಿ ಕರಗೋದಿಲ್ವೋ ಅಂತಹ ವಿಗ್ರಹಗಳನ್ನ ಇಟ್ಟು ಪೂಜೆ ಮಾಡೋದ್ರಿಂದ ನೀವು ಪ್ರಕೃತಿಯನ್ನ ನಾಶ ಮಾಡ್ತೀರಿ. ನಿಜವಾದ ದೇವರು ಯಾರು ಅಂದ್ರೆ ಪ್ರಕೃತಿ. ಯಾವಾಗ ಪ್ರಕೃತಿಯನ್ನ ನೀವು ನಾಶ ಮಾಡ್ತೀರೋ ನೀವು ಶಾಪಗ್ರಸ್ತರಾಗ್ತೀರಿ. ಪ್ರಕೃತಿ ನಿಮ್ಗೆ ಶಾಪ ಕೊಡುತ್ತೆ. ನಿಮ್ಗೂ ಕೂಡ ನಿಮ್ಮ ಕೌಟುಂಬಿಕವಾಗಿ, ವ್ಯಾವಹಾರಿಕವಾಗಿ, ಸಂತಾನದ ವಿಚಾರದಲ್ಲಿ ತೊಂದರೆಗಳನ್ನ ಅನುಭವಿಸುವಂಥದ್ದು ಖಂಡಿತ. ಅದಕ್ಕೋಸ್ಕರ ಬಹಳ ಎಚ್ಚರಿಕೆಯಿಂದ ಗಣಪತಿ ಹಬ್ಬವನ್ನ ಆಚರಣೆ ಮಾಡಿ. ಇನ್ನು ಯಾವ ಯಾವ ರಾಶಿಯವರು ಯಾವ ಗಣಪತಿಯನ್ನ ಪೂಜೆ ಮಾಡಬೇಕು? ಒಟ್ಟು 32 ಗಣಪತಿಗಳಿದೆ. ಬಾಲ ಗಣಪತಿಯಿಂದ ಹಿಡಿದು ಸಂಕಷ್ಟರ ಗಣಪತಿವರೆಗೂ 32 ಗಣಪತಿಗಳನ್ನ ಉಲ್ಲೇಖ ಮಾಡಿದ್ದಾರೆ. ಅದರಲ್ಲಿ ಮೇಷರಾಶಿಯವರು ವೀರ ಗಣಪತಿಯನ್ನು, ಶಕ್ತಿ ಗಣಪತಿ ವೃಷಭ ರಾಶಿಯವರು, ಮಿಥುನ ರಾಶಿಯವರು ದ್ವಿಜ ಗಣಪತಿಯನ್ನು, ಕರ್ಕಾಟಕ ರಾಶಿಯವರು ಸಿದ್ಧಿ ಗಣಪತಿಯನ್ನು, ಸಿಂಹ ರಾಶಿಯವರು ಉಚ್ಚಿಷ್ಟ ಗಣಪತಿಯನ್ನು, ಕನ್ಯಾ ರಾಶಿಯವರು ಕ್ಷಿಪ್ರ ಗಣಪತಿಯನ್ನು, ತುಲಾ ರಾಶಿಯವರು ಲಕ್ಷ್ಮೀ ಗಣಪತಿಯನ್ನು, ವೃಶ್ಚಿಕ ರಾಶಿಯವರು ಮಹಾಗಣಪತಿಯನ್ನು, ಧನುಸ್ ರಾಶಿಯವರು ವಿಜಯ ಗಣಪತಿಯನ್ನು, ಮಕರ ರಾಶಿಯವರು ಏಕಾಕ್ಷರ ಗಣಪತಿಯನ್ನು, ಕುಂಭರಾಶಿಯವರು ತ್ರಕ್ಷ ಗಣಪತಿಯನ್ನು,
ಮೀನರಾಶಿಯವರು ಹರಿದ್ರ ಗಣಪತಿಯನ್ನು ಪೂಜೆ ಮಾಡೋದ್ರಿಂದ ಅತ್ಯಂತ ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗ್ತದೆ. ಆಯಾಯ ರಾಶಿಗೆ ಸಂಬಂಧಪಟ್ಟಂತಹ ಆ ಗಣಪತಿಯ ಮಂತ್ರಗಳನ್ನ ನೀವು ಪಠಣೆ ಮಾಡ್ತಾ ಬರೋದ್ರಿಂದ 1 ವರ್ಷದೊಳಗಾಗಿ ನಿಮ್ಮ ಮನೆಯ ಅನೇಕ ಸಮಸ್ಯೆಗಳು ಸಾಲ್ವ್ ಆಗ್ತದೆ. ಮನೆಯಲ್ಲಿರುವಂತಹ ವಾಸ್ತು ದೋಷಗಳು ಕಮ್ಮಿ ಆಗ್ತದೆ. ಮನೆಯಲ್ಲಿ ಅಭಿವೃದ್ಧಿ ಖಂಡಿತವಾಗಿಯೂ ಕಾಣುತ್ತೆ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ಆ ಮಲೆ ಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ.